ಬಹಳಷ್ಟು ಯುವಕರ ನೋವಿನ ಕಥೆ. ಆ ಯುವಕರ ಅಪ್ಪ ಅಮ್ಮಂದಿರ ಕರುಣೆಯ ಕಥೆ. ಅತ್ತ ಹೇಳಲು ಆಗದೆ, ಮನಸ್ಸಿನಲ್ಲಿ ಇಟ್ಕೊಳ್ಳೋಕ್ಕೂ ಆಗದೆ, ಕ್ಷಣ ಕ್ಷಣವೂ ಸಂಕಟ ಅನುಭವಿಸ್ತಾ ಇರೋ ಒಂದಷ್ಟು ಜನರ ಕಥೆ. ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ಅಂತ ನಮಗೆ ಈ ಶಿಕ್ಷೆ? ಈ ತರ ಮರುಕ ಪಡುತ್ತಿರೋ ನೂರಾರು ಜೀವಗಳ ಕಥೆ. ನಾವು ಬಡವರಾಗಿ ಹುಟ್ಟೋದೇ ತಪ್ಪ ಅಂತ ವೇದನೆ ಪಡ್ತಾ ಇರೋರ ಕಥೆ. ಇಷ್ಟೆಲ್ಲ ಸಂಕಟವನ್ನ ಎದೆಯೊಳಗೆ ಹೊತ್ತು ಜೀವನದಲ್ಲಿ ಎಲ್ಲವೂ ಮುಗಿಯಿತು, ಇನ್ನೇನು ಬೇಡ ಅಂತ ನಿರಾಶರಾಗಿ ಬದುಕು ಸಾಗಿಸ್ತಾ ಇರೋರ ಕಥೆ. ವಿಪರ್ಯಾಸ ಏನ್ ಗೊತ್ತಾ? ಎದೆಯೊಳಗೆ ಇಷ್ಟೆಲ್ಲ ಪ್ರಶ್ನೆಗಳನ್ನ ಇಟ್ಕೊಂಡಿರೋ ಇವರಿಗೆ ಉತ್ತರ ಕೊಡೋರು ಯಾರೂ ಇಲ್ಲ, ಅಥವಾ ಉತ್ತರವೇ ಇಲ್ಲ. ಇಷ್ಟೆಲ್ಲ ಪೀಠಿಕೆ ಹಾಕಿ ಇವರು ಏನಪ್ಪ ಹೇಳೋಕೆ ಹೊರಟಿದ್ದಾರೆ ಅಂತ ನೀವು ಕೇಳ್ಬೋದು. ಹೌದು, ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ಆದ ವಿಚಾರವೊಂದನ್ನ ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೇನೆ. ನಾನು ಹೇಳ್ತಾ ಇರೋ ಈ ಸ್ಟೋರಿ ನಿಮಗೆ ಮೇಲ್ನೋಟಕ್ಕೆ ತುಂಬಾ ಕಾಮನ್ ಅಥವಾ ಕಾಮಿಡಿ ಅಂತಾನೂ ಅನ್ನಿಸಬಹುದು. ಇದೆಲ್ಲ ಒಂದು ಸಮಸ್ಯೆನಾ ಅಂತಾನೂ ಕೇಳಬಹುದು. ಆದರೆ ಕೊಡಗು ಜಿಲ್ಲೆಯಲ್ಲಿ ಇದು ನಿಜಕ್ಕೂ ಸೀರಿಯಸ್ ಮ್ಯಾಟರ್. ಈ ಸಮಸ್ಯೆಯಿಂದಾಗಿ ಎಷ್ಟೋ ಕುಟುಂಬಗಳು ಇಂದು ಖುಷಿಯನ್ನ ಕಳೆದುಕೊಂಡಿವೆ, ನೆಮ್ಮದಿ ಕಳೆದುಕೊಂಡು ಮೌನಕ್ಕೆ ಜಾರಿವೆ. ಅಷ್ಟಕ್ಕೂ ಏನು ಆ ಪ್ರಾಬ್ಲಮ್ ಅಂತೀರಾ? ಹೇಳ್ತೀನಿ ಕೇಳಿ. ಯಾವುದೇ ಯುವಕರಿಗೆ ಜೀವನದಲ್ಲಿ ಏನ್ ಕನಸುಗಳಿರ್ತವೆ ಹೇಳಿ? ಚೆನ್ನಾಗಿ ಓದಬೇಕು, ಒಳ್ಳೆ ಕೆಲಸಕ್ಕೆ ಸೇರಬೇಕು, ಕೈ ತುಂಬ ಸಂಬಳ ತಗೋಬೇಕು, ಅಥವಾ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋದು. ಇವೆಲ್ಲವನ್ನ ಸಾಧಿಸಲಿಕ್ಕೆ ಬಹಳ ಕಷ್ಟನೂ ಪಡ್ತಾರೆ. ಆದರೆ ಕೊಡಗು ಜಿಲ್ಲೆಯ ಯುವಕರಿಗೆ ಇವೆಲ್ಲ ಒಂದು ಸಮಸ್ಯೆಯಲ್ಲ. ಅವರ ಸಮಸ್ಯೆಯ ರೇಂಜೇ ಬೇರೆ. ಏನಪ್ಪ ಅಂದರೆ, ಜಿಲ್ಲೆಯ ಬಹಳಷ್ಟು ಯುವಕರಿಗೆ ವಿವಾಹವಾಗ್ತಾ ಇಲ್ಲ. ಯಾವುದೇ ಜಾತಿ ಜನಾಂಗವಾಗಿರಲಿ, ಬಡವ ಶ್ರೀಮಂತನೇ ಆಗಿರಲಿ, ಆ ಜನಾಂಗದ ಯುವಕರು ಸಾಮಾನ್ಯವಾಗಿ 25 ವಯಸ್ಸು ದಾಟುತ್ತಲೇ ವಿವಾಹದ ಬಗ್ಗೆ ಯೋಚನೆ ಮಾಡ್ತಾರೆ. ತನಗೂ ಒಂದು ಒಳ್ಳೆಯ ಸಂಗಾತಿ ಸಿಗಲಿ, ಅವಳೊಂದಿಗೆ ಒಂದೆರಡು ಮಕ್ಕಳನ್ನ ಹೆತ್ತು ಜೀವನದಲ್ಲಿ ಒಂದು ಸಾರ್ಥಕತೆಯನ್ನ ಕಾಣುವ ಅಂತ ಕನಸು ಕಾಣ್ತಾರೆ. ಇತ್ತೀಚಿನವರೆಗೂ ಆ ಕನಸುಗಳು ಸಾಮಾನ್ಯವಾಗಿ ಎಲ್ಲರ ಬಾಳಲು ನಿಜವಾಗ್ತಾ ಇತ್ತು ಕೂಡ. ಆದರೆ ಇತ್ತೀಚೆಗೆ ಕೆಲವು ವರ್ಷಗಳಿಂದ ಕೊಡಗು ಜಿಲ್ಲೆಯ, ಅದರಲ್ಲೂ ಕೊಡಗಿನ ಮೂಲ ನಿವಾಸಿಗಳ ವಿವಿಧ ಸಮುದಾಯಗಳ ಯುವಕರು ವಿಚಿತ್ರ ಸಂಕಷ್ಟವೊಂದಕ್ಕೆ ಸಿಲುಕಿದ್ದಾರೆ. ಏನಪ್ಪ ಅಂದರೆ, ಮದುವೆ ವಯಸ್ಸು ಬಂದರೂ ಅವರಿಗೆ ಹುಡುಗಿಯರು ಸಿಗ್ತಿಲ್ಲ. ಎಲ್ಲ ಹುಡುಗರಿಗೆ ಹುಡುಗಿಯರು ಸಿಗ್ತಾ ಇಲ್ಲ ಅಂತ ಹೇಳೋದಿಲ್ಲ. ಚೆನ್ನಾಗಿ ಓದ್ಕೊಂಡು ಆರ್ಥಿಕವಾಗಿ ಒಳ್ಳೆ ಸ್ಥಿತಿಯಲ್ಲಿರೋರ್ಗೆ ಮದುವೆ ಆಗ್ಲಿಕ್ಕೆ ಏನೂ ಸಮಸ್ಯೆ ಆಗ್ತಾ ಇಲ್ಲ. ಆದರೆ ಬಹಳಷ್ಟು ಊರುಗಳಲ್ಲಿ ಅವಿವಾಹಿತ ಯುವಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಹಳಷ್ಟು ಯುವಕರು ಈಗಾಗಲೇ ವಿವಾಹದ ವಯಸ್ಸನ್ನು ದಾಟಿದ್ದಾರೆ. ಅಪ್ಪ ಅಮ್ಮಂದಿರು ತಮ್ಮ ಮಗನಿಗೆ ವಿವಾಹವಾಗಲಿಲ್ವಲ್ಲ ಅಂತ ನಿತ್ಯ ಕಣ್ಣೀರಿಡ್ತಾ ಇದ್ದಾರೆ. ಅವರಿಗೆ ಅವಿವಾಹ ಶೋಕಂ ನಿರಂತರಂ ಎಂಬಂತಾಗಿದೆ. ನೀವು ಕೇಳಬಹುದು, ಕೊಡಗಿನ ಯುವಕರಿಗೆ ಏನಪ್ಪ ಕಮ್ಮಿ? ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ, ಸ್ಪೋರ್ಟಿವ್ ಆಗಿರ್ತಾರೆ, ಕಾಫಿ ತೋಟನೂ ಇರುತ್ತೆ, ಲೈಫು ಚೆನ್ನಾಗಿರುತ್ತೆ, ಇನ್ನೇನಂತ. ಆದರೆ ದೂರದ ಬೆಟ್ಟ ನುಣ್ಣಗೆ ಅನ್ನೋ ಹಾಗೆ ಕೊಡಗಿನ ಯುವಕರ ಪರಿಸ್ಥಿತಿ ಹೊರಗೆ ಕಾಣುವಷ್ಟು ಸುಖಕರವಲ್ಲ. ನಿಜಕ್ಕೂ ಕೊಡಗಿನ ಮೂಲ ನಿವಾಸಿಗಳ ಬಹಳಷ್ಟು ಯುವಕರು ಸೀರಿಯಸ್ ಆಗಿ ಹುಡುಗಿಯರು ಸಿಗದೆ ಪರದಾಡ್ತಾ ಇದ್ದಾರೆ. ಇದರಿಂದಾಗಿ ಜಿಲ್ಲೆಯಲ್ಲಿ ಅವಿವಾಹಿತ ಪುರುಷರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಸಮಸ್ಯೆಯ ಮೂಲಕ್ಕೆ ಹೋಗುವ ಮೊದಲು ಒಂದು ವಿಚಾರ ಸ್ಪಷ್ಟಪಡಿಸ್ತೇನೆ. ಕೊಡಗಿನಲ್ಲಿ ಮೂಲ ನಿವಾಸಿಗಳು ಅಂದ್ರೆ ಸುಮಾರು 21 ಜಾತಿಗಳಿವೆ. ಅದರಲ್ಲಿ ಕೊಡವ ಭಾಷೆ ಮತ್ತು ಸಂಸ್ಕೃತಿ ಪಾಲನೆ ಮಾಡೋ ಸುಮಾರು 18 ಜಾತಿಗಳು ಸೇರಿ 21 ಮೂಲ ನಿವಾಸಿ ಜನಾಂಗಗಳಿವೆ. ಈ ಜನಾಂಗದ ಯುವಕರೇ ಇಂದು ವಿವಾಹಕ್ಕೆ ಯುವತಿ ಸಿಗದೆ ಜೀವನದಲ್ಲಿ ನೋವು ಅನುಭವಿಸ್ತಾ ಇರೋರು.
ಇತ್ತೀಚೆಗೆ ಕೆಲವು ಅವಿವಾಹಿತ ವಯಸ್ಸು ಮೀರಿದ ಯುವಕರು ಜೀವನದಲ್ಲಿ ಬೇಸರಗೊಂಡು ತಮ್ಮ ಬದುಕನ್ನೇ ಮುಗಿಸಿದ ಉದಾಹರಣೆಯೂ ಇದೆ. ಯಾಕೆ ಕೊಡಗಿನ ಯುವಕರಿಗೆ ವಿವಾಹವಾಗ್ತಾ ಇಲ್ಲ ಅನ್ನೋ ಕಾರಣವನ್ನ ಈಗ ಅನಲೈಸ್ ಮಾಡೋಣ. ರೀಸನ್ ನಂಬರ್ 1, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರೋ ಯುವಕರು. ಕೊಡಗಿನ ಮೂಲ ನಿವಾಸಿಗಳಲ್ಲಿ ಬಹಳಷ್ಟು ಯುವಕರು ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರ ಆರ್ಥಿಕ ಸ್ಥಿತಿಗತಿ ಅಷ್ಟಕ್ಕಷ್ಟೇ. ಅಪ್ಪನ ತೋಟ ಗದ್ದೆ ಅಂತ ನೋಡಿಕೊಂಡು ತುಂಬಾ ಓದೋದು ಇಲ್ಲ. ಅಬ್ಬಬ್ಬಾ ಅಂದ್ರೆ PUC ಅಥವಾ ಡಿಗ್ರಿಗೆಲ್ಲ ಎಜುಕೇಶನ್ ನಿಲ್ಲಿಸ್ತಾರೆ. ಇಷ್ಟು ಕಮ್ಮಿ ಎಜುಕೇಶನ್ ಇಟ್ಕೊಂಡು ಕೈ ತುಂಬ ಸಂಬಳ ಸಿಗುವಂತಹ ಕೆಲಸವೂ ಸಿಗಲ್ಲ. ಹಾಗಾಗಿ ಈ ಕ್ಯಾಟಗರಿಯ ಯುವಕರನ್ನ ಈಗಿನ ಯುವತಿಯರು ಇಷ್ಟಪಡಲ್ಲ. ಈಗಿನ ಯುವತಿಯರಿಗೆ ಹಳ್ಳಿ ಲೈಫು ಇಷ್ಟ ಇಲ್ಲ, ಸಿಟಿ ಲೈಫೇ ಬೇಕು. ಅದು ಅಲ್ಲದೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹುಡುಗರು ಅಪ್ಪ ಅಮ್ಮ ಅಣ್ಣ ತಮ್ಮನ ಜೊತೆ ತುಂಬು ಸಂಸಾರ ಮಾಡ್ತಾ ಇರ್ತಾರೆ. ಇದು ಕೂಡ ಈಗಿನ ಹುಡುಗಿಯರಿಗೆ ಇಷ್ಟ ಇಲ್ಲ. ತಾನು ತನ್ನ ಗಂಡ ಮಕ್ಕಳು ಮಾತ್ರ ಇರಬೇಕು ಅನ್ನೋದು ಅವರ ನಿಲುವು. ಹುಡುಗಿ ಮತ್ತು ಹುಡುಗಿಯರ ಪೋಷಕರ ಆಯ್ಕೆಗಳೇನು? ಅಷ್ಟೇ ಅಲ್ಲದೆ ಹುಡುಗಿಯರಿಗೂ ಮತ್ತು ಹುಡುಗಿಯರ ಪೋಷಕರಿಗೆ ಈಗಿನ ಕಾಲದಲ್ಲಿ ಬಹಳಷ್ಟು ಆಯ್ಕೆಗಳಿವೆ. ಏನಂದ್ರೆ, ತಾನು ಮದುವೆ ಆಗೋ ಹುಡುಗ ಅಥವಾ ತಮ್ಮ ಮಗಳು ಮದುವೆ ಆಗೋ ಹುಡುಗ ಇಂತಹದ್ದೇ ಕ್ವಾಲಿಟೀಸ್ಗಳನ್ನ ಹೊಂದಿರಬೇಕು ಅನ್ನೋ ಕಂಡೀಷನ್ಸ್ ಹಾಕ್ತಾರಂತೆ. ಈಗಿನ ಮಕ್ಕಳು ತುಂಬ ವಿದ್ಯೆ ಕಲಿತ ಮಕ್ಕಳು, ಹೆಣ್ಣು ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವರಿಗೆ ಒಂದು ಮನಸ್ಸಲ್ಲಿ ಒಂದು ಇದಿದೆ, ಎಂತ ನಾನು ಇಂಥವನೇ ಮದುವೆ ಆಗಬೇಕು, ಹೀಗೆ ಇರಬೇಕು ಅಂತ ಹೇಳ್ಕೊಂಡು ಇರ್ತದೆ. ಅದು ಒಬ್ಬಳು ಹುಡುಗಿ ತುಂಬ ಓದಿದರೆ ಹುಡುಗ ಕಮ್ಮಿ ಓದ್ತಾರೆ, ಅದನ್ನು ಅವರು ಒಪ್ಕೊಳ್ಳಲ್ಲ. ನಮಗಿಂತ ಓದಿದ್ದು ಜಾಸ್ತಿ ಇರಬೇಕು, ಸಂಬಳ ಜಾಸ್ತಿ ಬರಬೇಕು ಅಂಥವ್ರನ್ನ ಹುಡುಕುತ್ತಾರೆ ಹೊರತು ಈ ತೋಟದಲ್ಲಿ ಇರೋರನ್ನ ಭಾಳ ಕಮ್ಮಿ ಮದುವೆ ಆಗೋದು. ನಾನೀಗ ನೋಡಿದ್ದೀನಿ. ಎಲ್ಲ ಜಾಗದಲ್ಲಿಯೂ ಹೆಣ್ಣಿಗೆ ಗಂಡು ಸಿಕ್ಕೋದೇ ಇಲ್ಲ. ಹುಡುಗನಿಗೆ ಗೌರ್ಮೆಂಟ್ ಜಾಬ್ ಇರಬೇಕು, ಇದು ಯಾವುದೇ ಹುಡುಗಿಯ ಮೊದಲ ಕಂಡೀಷನ್. ತನ್ನ ಮತ್ತು ತನ್ನ ಮಕ್ಕಳ ಫ್ಯೂಚರ್ ಭದ್ರವಾಗಿರಬೇಕು ಅಂದ್ರೆ ಹುಡುಗ ಸರ್ಕಾರಿ ಕೆಲಸದಲ್ಲಿರಬೇಕು ಅಂತ ನಿರೀಕ್ಷೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡಿ. ಆದ್ರೆ ಗೌರ್ಮೆಂಟ್ ಜಾಬ್ ಇಲ್ಲದ ಪಾಪದ ಹುಡುಗರು ಏನ್ ಮಾಡಬೇಕು ಹೇಳಿ? ಮದುವೆಯಾಗೋ ಹುಡುಗನಿಗೆ ಗೌರ್ಮೆಂಟ್ ಜಾಬ್ ಇಲ್ಲಾಂದ್ರೆ ಕನಿಷ್ಠ 10 ಎಕರೆ ಕಾಫಿ ತೋಟದ ಮಾಲೀಕನಾಗಿರ್ಬೇಕಂತೆ. ಇದು ಕೆಲವು ಹುಡುಗಿಯರು ಸೀರಿಯಸ್ ಆಗಿ ಹಾಕ್ತಾ ಇರೋ ಕಂಡೀಷನ್. ಸರ್ಕಾರಿ ನೌಕರಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆದ್ರೆ ಊರಲ್ಲಿ ಕನಿಷ್ಠ 10 ಎಕರೆ ತೋಟ ಇರಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರಂತೆ. ಯಾವುದೇ IT-BT ಇಂಜಿನಿಯರ್ ಅಥವಾ ಡಾಕ್ಟರಿಗೂ ಇಷ್ಟು ಸಂಬಳ ಇರಲ್ಲ. ಇದು ಈಗಿನ ಹುಡುಗಿಯರ ಲಾಜಿಕ್. ಸರ್ಕಾರಿ ನೌಕರಿನೂ ಇಲ್ಲ, 10 ಎಕರೆ ತೋಟನೂ ಇಲ್ಲ ಅಂದ್ರೆ ಮದುವೆಯಾಗೋ ಹುಡುಗ ಕನಿಷ್ಠ ಸಿಟಿಯಲ್ಲಿ IT-BT ಇಂಜಿನಿಯರ್ ಅಥವಾ ಡಾಕ್ಟರ್ ಆಗಿರ್ಬೇಕು. ಇದು ಕೂಡ ಈಗಿನ ಕೆಲ ಹುಡುಗಿಯರ ಕಂಡೀಷನ್ಸ್. ಇನ್ನು ಹುಡುಗಿ ಮನೆತನವು ಅಷ್ಟೊಂದು ಉತ್ತಮವಾಗಿರೋದಿಲ್ಲ, ಆರ್ಥಿಕ ಸ್ಥಿತಿಗತಿಯು ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಇಟ್ಕೊಳ್ಳಿ. ಅಂತಹವರು ಕೂಡ ಹಳ್ಳಿ ಹುಡುಗರನ್ನ ಇಷ್ಟಪಡಲ್ಲ. ಅವನು ಬೆಂಗಳೂರಲ್ಲೇ ಜಾಬಲ್ಲಿರಬೇಕು ಅಂತ ಬಯಸ್ತಾರಂತೆ. ಕೊಡಗಿನಲ್ಲಿ ಇತ್ತೀಚೆಗೆ ಟ್ರೆಂಡ್ ಒಂದು ಬೆಳೀತಾ ಇದೆ. ಅದು ಏನಂದ್ರೆ, ಹುಡುಗಿಯರು ಚೆನ್ನಾಗಿ ಓದ್ಕೊಂಡು ಹೈಯರ್ ಎಜುಕೇಶನ್ ಮಾಡಿ ಹೊರ ಜಿಲ್ಲೆ, ಹೊರ ರಾಜ್ಯ, ಹೊರ ದೇಶಗಳಿಗೆ ಜಾಬ್ಗೆ ಅಂತ ಹೋಗಿ ಸೆಟ್ಲ್ ಆಗ್ತಾರೆ. ಅವರ ಪ್ರೊಫೈಲ್ ಮ್ಯಾಚ್ ಆಗುವಂತಹ ಹುಡುಗ ಇಲ್ಲಿ ಸಿಗೋದು ಬಹಳ ಕಷ್ಟ. ಹಾಗಾಗಿ ಹೋದಲ್ಲೇ ಅವರಿಗೆ ಇಷ್ಟವಾಗುವ ಅಂತರ್ಜಾತಿ ಅಥವಾ ಬೇರೆ ಧರ್ಮದ ಹುಡುಗರನ್ನ ಮದುವೆಯಾಗಿ ಅಲ್ಲೇ ಸೆಟಲ್ ಆಗ್ತಾ ಇರೋ ಅದೆಷ್ಟೋ ಉದಾಹರಣೆಗಳಿವೆ. ಇತ್ತ ಹಳ್ಳಿ ಹುಡುಗರು ಮಾತ್ರ ಓದುವ ವಯಸ್ಸಲ್ಲಿ ಓದದೆ ಪೋಲಿ ತಿರುಗುತ್ತಾ ಕಾಲಹರಣ ಮಾಡಿಕೊಂಡು ಕೊನೆಗೆ ಮದುವೆ ವಯಸ್ಸಿಗೆ ಬಂದಾಗ ಹುಡುಗಿ ಸಿಗದೆ ಪರದಾಡ್ತಾರೆ. ಹೀಗೆ ಹುಡುಗನ ಸ್ಟೇಟಸ್ ಪ್ರೊಫೈಲ್ ಹುಡುಗಿಗೆ ಮ್ಯಾಚ್ ಆಗದೆ ಇರೋದೇ ಹುಡುಗರ ಪಾಲಿಗೆ ಬಹುದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದೂ ಅಲ್ಲದೆ ಬದಲಾಗ್ತಾ ಇರೋ ಲೈಫ್ ಸ್ಟೈಲ್, ಹಾಗೆ ಹುಡುಗಿಯರು ಮತ್ತು ಹುಡುಗಿಯರ ಪೋಷಕರ ಆಯ್ಕೆಗಳು ಬದಲಾಗ್ತಾ ಇರೋದು, ಶ್ರೀಮಂತ ಲೈಫ್ ಸ್ಟೈಲ್ನ ಆಸೆ, ಇವೆಲ್ಲವೂ ಕೊಡಗು ಜಿಲ್ಲೆಯಲ್ಲಿ
ಹುಡುಗರನ್ನ ಅವಿವಾಹಿತರನ್ನಾಗಿ ಮಾಡ್ತಾ ಇದೆ. ಟೌನಿಗೆ ಬೇರೆ ದೇಶಕ್ಕೆ ಹೋದರೆ, ಜಾಗಕ್ಕೆ ಹೋದರೆ ಮಾತ್ರ ಅವರು ತಂದೆ ತಾಯಿನೂ ಸಹ ನೋಡೋಕ್ಕೆ ಬರೋಲ್ಲ. ನಾನು ಅದು ಎಕ್ಸಾಂಪಲ್ ಸುಮಾರು ಇದೆ ನನ್ನ ಹತ್ರ. ಮಕ್ಕಳಿಗೆ ಹೇಳೋದು, ಬೇಡ ನೀವು ಹೊರಗೆ ಹೋದರೆ ತಂದೆ ತಾಯಿನೂ ಕರ್ಕೊಂಡು ಹೋಗಿ ಅಂತ ಸಹ ಹೇಳಿದ್ದೀನಿ. ಅವ್ರು ಮಾತ್ರ ಕೇಳೋಲ್ಲ. ಹಾಗೆ ನಮ್ಮ ಕೊಡಗಿನಲ್ಲಿ ಸುಮಾರು ಮಕ್ಕಳು ಮದುವೆ ಆಗದೆ ಅಷ್ಟು ಬೇಸರದಿಂದ ಇರ್ತಾರೆ. ಅವರಿಗೆ ಪೇಟೆಯಲ್ಲೇ ಇರಬೇಕು, ಒಳ್ಳೆ ಕೆಲಸದಲ್ಲೇ ಇರಬೇಕು ಅಂಥ ಮಕ್ಕಳೇ ಇರೋದೀಗ. ಇತ್ತೀಚೆಗೆ ಹುಡುಗ ನೋಡೋದು ಅಂದರೆ ಮಾರ್ಕೆಟಲ್ಲಿ ಮೀನು ಮಾಂಸ ಖರೀದಿ ಮಾಡಿದ ಹಾಗೆ ಆಗಿದೆ. ಖರೀದಿ ಮಾಡೋವಾಗ ನೋಡೋದು ಒಂದೇ, ಏನಂದರೆ ಅದರ ಕ್ವಾಲಿಟಿ. ವಿವಾಹ ವಿಷಯದಲ್ಲಿ ಕೂಡ ಹಾಗೆ ಕ್ವಾಲಿಟಿ ನೋಡ್ತಾರೆ, ಅದು ಹುಡುಗನ ಫೈನಾನ್ಸ್ ಸ್ಟೇಟಸ್. ಸಮಸ್ಯೆ ಏನೋ ತುಂಬ ಡೀಪ್ ಆಗಿದೆ, ಆದರೆ ಪರಿಹಾರನೂ ಬೇಕಲ್ವಾ? ಬಹುಶಃ ಇದಕ್ಕೆ ಆಯಾ ಸಮುದಾಯದ ನಾಯಕರುಗಳೇ ಸ್ವಲ್ಪ ಮುಂದೆ ಬಂದು ವಧು ವರಾನ್ವೇಷಣೆಯಂತಹ ಕಾರ್ಯಕ್ರಮ ಆಯೋಜಿಸಬೇಕು. ತಮ್ಮ ಸಮುದಾಯದ ಯುವಕರಿಗೆ ತಮ್ಮ ಸಮುದಾಯ ಅಲ್ಲದೇ ಇದ್ದರೂ ಕನಿಷ್ಠ ತಮ್ಮದೇ ಸಂಸ್ಕೃತಿ ಇರುವ ಇತರ ಸಮುದಾಯಗಳ ಯುವತಿಯರನ್ನು ಹುಡುಕುವ ಕೆಲಸವಾಗಬೇಕು. ಇನ್ನು ಹುಡುಗಿಯರು ಮತ್ತು ಅವರ ಪೋಷಕರು ಕೂಡ ತಮ್ಮ ಆಯ್ಕೆಗಳಲ್ಲಿ ಸ್ವಲ್ಪ ರಾಜಿ ಮಾಡಿಕೊಳ್ಬೇಕು. ಬರೇ IT, BT, ಡಾಕ್ಟರ್, ಇಂಜಿನಿಯರ್ ಇಂತಹ ಶ್ರೀಮಂತ ಲೈಫ್ ಸ್ಟೈಲ್ ಇರುವ ಯುವಕರನ್ನೇ ಹುಡುಕದೆ ಗ್ರಾಮಗಳಲ್ಲಿ ತಂದೆಯ ತೋಟ ಗದ್ದೆ ನೋಡಿಕೊಂಡು ನಿಯತ್ತಿನಿಂದ ಬದುಕ್ತಾ ಇರೋ ಹುಡುಗರತ್ತಲೂ ಕೂಡ ನೋಡಬೇಕು. ಇತ್ತ ಹುಡುಗರು ಕೂಡ ತಮ್ಮ ಎಜುಕೇಷನಲ್ ಸ್ಟೇಟಸ್ ಇಂಪ್ರೂವ್ ಮಾಡ್ಕೋಬೇಕು. ಆರ್ಥಿಕ ಸ್ಥಿತಿಗತಿ ಸುಧಾರಿಸಲು ಗಮನ ಕೊಡಬೇಕು. ಹಾಗಾದಾಗ ಮಾತ್ರ ಮುಂದೊಂದು ದಿನ ಎಲ್ಲ ಹುಡುಗರು ನೆಮ್ಮದಿಯಿಂದ ಸಂಸಾರ ಮಾಡಬಹುದೇನೋ. ಈ ಸ್ಟೋರಿ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಹೊಸ ವಿಷಯ ತಗೊಂಡು ಆದಷ್ಟು ಬೇಗ ಬರ್ತೇನೆ. ನಮಸ್ಕಾರ.